ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತ್ರಯೋದಶೋऽಧ್ಯಾಯಃ. ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗಃ. ಯಥಾ ಸರ್ವಗತಂ ಸೌಕ್ಷ್ಮ್ಯಾತ್ ಆಕಾಶಂ ನೋಪಲಿಪ್ಯತೆ ಸರ್ವತ್ರಾವಸ್ಥಿತೋ ದೇಹೇ ತಥಾತ್ಮಾನೋಪಲಿಪ್ಯತೆ. ಹೇಗೆ ಎಲ್ಲೆಲ್ಲಿಯೂ ಇರುವ ಆಕಾಶವು ಸೂಕ್ಷ್ಮವಾಗಿರುವುದರಿಂದ ಮತ್ತೊಂದರ ಜೊತೆಗೆ ಸೇರಿದರೂ ಬಾಧಿತವಾಗುವುದಿಲ್ಲವೋ, ಅದರಂತೆ ದೇಹದಲ್ಲಿ ಆತ್ಮವಿದ್ದರೂ ಅವನಿಗೆ ಕರ್ಮದ ಲೇಪವಿಲ್ಲ. ಒಂದು ವಸ್ತು ಅಥವಾ ಜೀವಿ ಹಾಗೂ ಇನ್ನೊಂದು ವಸ್ತುವಿನ ಅಂತರವನ್ನೇ ಆಕಾಶವೆನ್ನುವುದು. ಈ ಆಕಾಶದಲ್ಲಿ ಇಲ್ಲದ ವಸ್ತು ಹಾಗೂ ಜೀವಿಗಳಿಲ್ಲ. ಕಣ್ಣಿಗೆ ಕಾಣುವಷ್ಟು ಎತ್ತರದಲ್ಲಿ ಸುತ್ತಮುತ್ತ ಸಾಕಷ್ಟು ವಿವಿಧ ಆಕಾರದ ವಸ್ತುಗಳು ಹಾಗೂ ಜೀವಿಗಳು ಇರುವುದನ್ನು ಕಾಣಬಹುದು. ಈ ವಸ್ತು ಅಥವಾ ಜೀವಿಗಳು ಶಾಶ್ವತವಲ್ಲ, ಇವು ಬದಲಾಗುತ್ತಲೇ ಇರುತ್ತವೆ. ಈ ಹಿಂದೆ ಇದ್ದ ಜೀವಿ ಹಾಗೂ ವಸ್ತುಗಳು ಪರಿಸರದಲ್ಲಿ ಕೊಳೆತರೂ ಆಕಾಶವನ್ನು ಮಲಿನಗೊಳಿಸಿಲ್ಲ. ಅನಾದಿಯಿಂದಲೂ ಇರುವ ಆಕಾಶದಲ್ಲಿ ಅದೆಷ್ಟು ಜೀವಿಗಳು ಹುಟ್ಟಿ ಸತ್ತಿವೆಯೋ, ಆ ಮಣ್ಣು ಅದೆಷ್ಟು ಜೀವಿಗಳ ಜೀವನಕ್ಕೆ ಆಧಾರವಾಗಿದೆಯೋ ಲೆಕ್ಕವಿಟ್ಟವರಿಲ್ಲ. ಆದರೆ ಆಕಾಶಕ್ಕೆ ಯಾವುದೂ ಅಂಟಿಕೊಳ್ಳದೆ ಅದು ಮೊದಲು ಹೇಗಿತ್ತೋ ಹಾಗೆಯೇ ಇದೆ. ಹಾಗೆ ಒಮ್ಮೆ ಎಲ್ಲವೂ ಅಂಟಿಕೊಂಡಿದ್ದರೆ ಈ ಆಕಾಶ ಮಲಿನತೆ ಅಥವಾ ಜಡವಸ್ತುವಿನ ತಡಿಕೆಯಿಂದ ತುಂಬಿ ಈ ಆಕಾಶವೇ ಇರಲು ಸಾಧ್ಯವಿರಲಿಲ್ಲ. ಹಾಗೆಯೇ ಆತ್ಮನು ದೇಹದಲ್ಲಿದ್ದಾಗ ಇಂದ್ರಿಯ, ಮನಸ್ಸು, ಬುದ್ಧಿ, ಪ್ರಕೃತಿಯ ಪ್ರಭಾವದಲ್ಲಿ ಮಾಡಿದ ಕರ್ಮಕ್ಕೆ ಆತ್ಮಕ್ಕೆ ಕರ್ಮ ಬಂಧನವಿರದೆ ಆತ್ಮನು ಶುಭ್ರವಾಗಿರುವ ಆಕಾಶದಂತೆ ಸದಾ ಶುದ್ಧನು. ಹರಿ ಓಂ ತತ್ಸತ್.